Rajat. I don't like to talk about him. I avoid. But Rajat likes to me to talk about him. I can't avoid. ಏನು ಹೇಳಿದೆ, ಖರಾಬಾಗಿ ಹೇಳಿದೆ ಅನಿಸುತ್ತೆ. ಸೊ ಎಪಿಸೋಡ್ ಸ್ಟಾರ್ಟ್ ಮಾಡೋದಾದರೆ, ಸೊ ಬಿಗ್ ಬಾಸ್ ಇವತ್ತು 2 ಟಾಸ್ಕನ್ನು ಕೊಡ್ತಾರೆ. ಹಾಗೆ 2 ಟಾಸ್ಕಲ್ಲಿ ತ್ರಿವಿಕ್ರಮ್ ಅವರ ಟೀಮು ಗೆದ್ದು ಇಬ್ಬರನ್ನ ನಾಮಿನೇಟ್ ಮಾಡ್ತಾರೆ, ರಜತ್ ಅವ್ರನ್ನ ಹಾಗೆ ಮೋಕ್ಷಿತಾ ಅವ್ರನ್ನ. ಸೊ ಇನ್ನೇನು ಇರೋರಲ್ಲೇ ನಾಮಿನೇಟ್ ಮಾಡಬೇಕು. ಓಕೆ, ನಾಮಿನೇಷನ್ ಎಲ್ಲ ಓಕೆ. ಬಟ್ ಈ ರಜತ್ ಅವರು ಚೈತ್ರ ಅವ್ರದ್ದು ಫೈಟು ಏನು ಗುರು ಅದು ಫೈಟು. ಅವರು ಹಂಗೆ ಇವರು ಹಂಗೆ ಪಕ್ಕ ಹೆಂಗೆ ಅಂದರೆ ಮಾಸ್ ಎಂಟರ್ಟೈನ್ಮೆಂಟ್ ಫೈಟ್ ಇದು, ಆಯಿತಾ. ಮನಸ್ಸಿಗೆ ಬೇಜಾರಾಗಲ್ಲ ನೋಡೋಕ್ಕೆ. ಇವರು ಹಂಗೆ ಆಡ್ತಾರೆ, ಅವರು ಹಂಗೆ ಆಡ್ತಾರೆ, ಇಬ್ರದ್ದು ತಪ್ಪೈತೆ. ಇದು ಒಂದು ಈಕ್ವಾಲಿಟಿ ಫೈಟ್ ಅಂದರೆ, ಆಯಿತಾ, ಬೇಜಾರಾಗ್ದಿರೋ ಫೈಟು. ಸೊ ಆಮೇಲೆ ಇವರಿಬ್ಬರು ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನಂಗೆ ಅಲ್ಲಿ ಪಾಪ ಒದ್ದಾಡ್ತಾ ಇದ್ದಿದ್ದು ಧನರಾಜ್ ಅವರು, ಆಯಿತಾ. ಆ ಕಡೆ ಸುಮ್ಮನಿರಿ ಇವ್ರು ರಜತ್ ಅವ್ರು ಸುಮ್ಮನೆ ಇರ್ತಾರಲ್ಲ. ಇಲ್ಲಿ ರಜತ್ ಅವ್ರು ಕಿರ್ಚಿದ್ರೆ ಇವರು ಚೈತ್ರ ಅವರ ಡಿಸಿಷನ್ ಇತ್ತು, ನಾನು ಪಾಸ್ ಮಾಡ್ತೀನಿ, ಪಾಸ್ ಮಾತಾಡೋಂಗಿಲ್ಲ, ಪಾಸ್ ಅಂದ್ಕೊಂಡು ಪಾಪ ಧನರಾಜ್ ಅವ್ರಿಗೆ ಹಾಕೊಂಡು ಡಿಪೇ ಮಾಡಿಬಿಟ್ರು. ಆ್ಯಕ್ಚುಲಿ ರಜತ್ ಅವ್ರೇನಾರು ಅಲ್ಲಿ ಮಾತಾಡಿರಲಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಟಾಡೋಕ್ಕೆ ಬಿಟ್ಟಿದ್ರು ಅಂದಿದ್ರೆ ಆ್ಯಕ್ಚುಲಿ ಇನ್ನೂ ಬೇಗ ಮುಗಿಸಿರೋರು. ಟಾಸ್ಕ್ ಮುಗಿದು ಆಮೇಲೆ ಹನುಮಂತ್ ಅವ್ರಿಗೆ ಬಾಲ್ ಹೊಡೆಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿರೋದು ಜಾಸ್ತಿ. ಇವ್ರ ಮಗಳನ್ನ ಮಾಡ್ಕೊಂಡಿದ್ದ ತಪ್ಪಿಂದ ಇವರೇ ಆಟ ಕಳ್ಕೊಂಡ್ರು ರಜತ್ ಅವರು. ಗೊತ್ತು ಇವಾಗ ಸುಮ್ಮನೆ ಕೂರೋದು, ಇವಾಗ ಯಾರೋ ಒಂದಿಬ್ಬರು ಆಟ ಆಡ್ತಾ ಇದ್ದಾರೆ ಅಂದರೆ ಇವ್ರು ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿಗೇನೂ ಸಿಗಲ್ಲ, ಫೇಮ್ ಸಿಗಲ್ಲ, ಏನಿಲ್ಲ. ಅಯ್ಯೋ ಫುಟೇಜ್ ಅವ್ರು ತಿನ್ಕೊಂಡ್ಬಿಡ್ತಾರೆ, ಯಾರೋ ಒಂದು ಮಾಡಬೇಕಿಲ್ಲಿ ಚೀಸು ಅನ್ನೋದೆಲ್ಲ ಮನಸ್ಸಲ್ಲಿ ಇರುತ್ತೆ. ಅವೆಲ್ಲ ನಡೀತಾ ಇರುತ್ತೆ. ಬಟ್ ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಜಗಳ ಆಡೋಕ್ಕೆ ಹೋಗೋದು, ಸುಮ್ಮನೆ ಕಿತ್ತಾಡೋಕ್ಕೆ ಹೋಗೋದು, ಸುಮ್ಮನೆ ಮಾತಾಡೋಕ್ಕೆ ಹೋಗೋದು ಗೊತ್ತಾಗ್ಬಿಡುತ್ತೆ, ವೇಸ್ಟು. ಅಲ್ಲಿ ಆಪೋಸಿಟಲ್ಲಿ ಏನು ಕಮ್ಮಿನ ಅವರು ಹಂಗೆ ಅವರೇ. ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ ಇದ್ರ ಮಧ್ಯ ಮಂಜಣ್ಣವ್ರು ಎತ್ಕೊಂಡ್ಬಿಡ್ತಾರೆ. ಆಮೇಲೆ ಮಂಜಣ್ಣವ್ರಿಗೂ ರಜತ್ ಅವ್ರಿಗೂ ಕ್ಲ್ಯಾಶು, ಆಯಿತಾ. ಮಂಜಣ್ಣ ಅಲ್ಲಿ ಎತ್ಕೊಂಡಿರೋದಲ್ಲ, ಮಂಜಣ್ಣಂಗೆ ವೀಕೆಂಡಲ್ಲೇ ಎತ್ಕೊಂಡ್ಬಿಡೈತೆ. ಯಾವಾಗಿಂದ ಅವರು ತಾಯ್ತ ಕಟ್ಟಿಸ್ಕೊಂಡ್ಬಿಡ್ಬೇಕು, ಆಯಿತಾ, ನನ್ನ ತಂಟೆಗೆ ಬಂದರೆ ಅಂತ ಹೇಳ್ದಾಗಿಂದನೂ ಮಂಜಣ್ಣಂಗೆ ಫುಲ್ ಟ್ರಿಗರ್ ಆಗಿದೆ. ಈ ಮಂಜಣ್ಣ ರಜತದ್ದು ಫೈಟ್ ಹೆಂಗೋ ಹೋಗ್ಲಿ, ಅದ್ರ ಮಧ್ಯ ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವರು ಮಂಜಣ್ಣನ ಹತ್ರ ಹೋಗ್ಬಿಟ್ಟು, ಏನು ಮಂಜಣ್ಣ ನೀನು ಜಗಳ ಆಡ್ಕೊಂಡು ನಿನ್ನ ಮುಟ್ಟಬೇಕು ಅಂದರೆ ನೀನು ಸುಮ್ಮನೆ ಮುಟ್ಟೋಕ್ಕಾಗುತ್ತಾ, ನನ್ನನ್ನು ದಾಟ್ಕೊಂಬರ್ಬೇಕು ಅಂತೆ. ನನಗೆ ಒಂದು ಕ್ಷಣ ಹೆಂಗೆ ಆಗ್ಬಿಡ್ತು ಅಂದರೆ ಏನು ಕೇಳಿಸ್ಕೊಂಡೆ ನಾನು ಅಂತ ಅಂದ್ಕೊಂಡೆ. ತ್ರಿವಿಕ್ರಮ್ ಅವರು ಏನು ಹೇಳಿದ್ದು, ಮಂಜಣ್ಣ ಮುಟ್ಬೇಕಂದ್ರೆ ನನ್ನನ್ನು ದಾಟ್ಕೊಂಡು ಹೋಗ್ಬೇಕು, ಮಂಜಣ್ಣ ನೀನು ಮುಟ್ಬೇಕಾದ್ರೆ ನನ್ನ ದಾಟ್ಕೊಂಡು ಹೋಗ್ಬೇಕು ಅಂತೆ. ಏನು ದಾಟ್ಕೊಂಡು ಹೋಗ್ತಾರೆ ಗುರು. ಯಾವುದೋ ಮೂವಿಲಿ ಮಧ್ಯದಲ್ಲಿ ಇಂಟರ್ವಲ್ ಬ್ಲಾಕ್ ಬಂದ್ಬಿಟ್ಟು ಡೈಲಾಗ್ ಹೇಳ್ತಾರಲ್ಲ, ಹಂಗೆ ಹೇಳ್ತಾವ್ರು ತ್ರಿವಿಕ್ರಮ್ ಅವರು, ಮಂಜಣ್ಣ ನಿನ್ನೂ ಬಿಟ್ಬೇಕಾದ್ರೆ ನನ್ನನ್ನು ದಾಟ್ಕೊಂಡು ಹೋಗ್ಬೇಕು ಅಂತ. ಬೇಜಾರಲ್ಲಿ ಎಲ್ಲ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ದಂಥ ಜನಗಳಿಗೆ ಒಂಚೂರು ನಗು ಮೂಡಿಸ್ಬಿಟ್ರು ಕಣಪ್ಪ ತ್ರಿವಿಕ್ರಮ್ ಅವರು. ಅದೇ ಖುಷಿಯಾಗಿದ್ದು, ಆಯಿತಾ. ಅವು ಜಗಳ ಆಡ್ತಾರೆ, ಜಗಳ ಆಡಲ್ಲ ಆ ಥರ ಅಲ್ಲ. ಅಲ್ಲಿ ಸಿಚುವೇಶನ್ ಏನು ನಡೀತೈತೆ, ಇವರೇನು ಮಾತಾಡ್ತವ್ರೆ. ತ್ರಿವಿಕ್ರಮ್ ಅವರು ಮಧ್ಯದಲ್ಲಿ ಹೋಗ್ಬಿಟ್ಟು ನೀನು ಮುಟ್ಬೇಕಾದ್ರೆ ನನ್ನ ದಾಟ್ಕೊಂಡು ಹೋಗ್ಬೇಕು ಮಂಜಣ್ಣ ಅಂತೆ. ಅಯ್ಯೋ ಕತೆ ಕಣಪ್ಪ. ಸೊ ಆಮೇಲೆ ರಜತ್ ಅವರು ಎಂಡ್ ಆಫ್ ದ ಡೇ ಹೋಗ್ಬಿಟ್ಟು ಸಾರಿ ಕೇಳ್ತಾರೆ ಚೈತ್ರ ಅವ್ರನ್ನ. ತಳ್ಳಿದ್ದಕ್ಕೆ ಸಾರಿ ಕೇಳ್ತಾರೆ ಅಷ್ಟೇ, ಆಯಿತಾ. ಅವ್ರ ಆ್ಯಟಿಟ್ಯೂಡ್ ಅದು ಇದು ಅದೇನು ಚೇಂಜ್ ಮಾಡ್ಕೊಳ್ಳಲ್ಲ ಅವರು, ಆಯಿತಾ. ನಾನೇ ಆಯಿತಾ. ಅವರೇ ಅದ್ರ ಮಧ್ಯೆ ಎಲ್ಲ ಒಂಚೂರು ಹಂಗೆ ಸಣ್ಣದಾಗಿ ಬೇಜಾರಲ್ಲಿ ಹೋಗಿ ಚೈತ್ರ ಅವ್ರನ್ನ ಕೇಳ್ತಾರೆ ಸಾರಿ ಅಂತ ಹೇಳ್ಬಿಟ್ಟು. ಏನು ಅವಶ್ಯಕತೆ ಇರಲಿಲ್ಲ. ಈಕ್ವಲ್ ಕಾಂಪಿಟೇಟರ್ಸ್ ನೀವಿಬ್ಬರು ಜಗಳ ಆಡೋದ್ರಲ್ಲಿ, ಹೊಡೆದಾಡೋದ್ರಲ್ಲಿ, ಇದರಲ್ಲಿ ಬೇಜಾರೇ ಆಗಲ್ಲ, ಆಯಿತಾ. ಏನೋ ಇವಾಗ ಏನೋ ಅಮಾಯಕರು ಬೈಸ್ಕೊತಾರೆ, ಇದು ಮಾಡ್ತವ್ರೆ, ಅವ್ರು ತಪ್ಪಿಲ್ದೇ ಅವ್ರ ಮೇಲೆ ಜಗಳಕ್ಕೆ ಹೋಯ್ತವ್ರೆ ಅಂದರೆ ಏನೋ ಒಂಚೂರು ಬೇಜಾರಾಗುತ್ತೆ. ಇಬ್ಬರು ಕೀ ಲಾಡಿಗಳು ಏನು ಹೇಳೋಕ್ಕಾಗುತ್ತೆ. ನಾವು ಜಗಳ ಹಾಕಡ್ರಪ್ಪ, ಬಾಯಿ ನೋವಾಗ ಸುಮ್ಮನಾಗಿ ಅನ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೆ. ಇನ್ನೇನು ಅಲ್ಲಿ ಒಳಗಿಡ್ದೆ ಅಂತೂ ಕಳ್ಸೋಕ್ಕಾಗಲ್ಲ. ಬಾಯಿ ನೋವು ಗಂಟೆ ಕಿರುತ್ತೀರ, ಆಮೇಲೆ ಇನ್ನೇನು ಕಿರುತ್ತೀರ, ಸುಮ್ಮ ಕೂತ್ಕೊಬೇಕು. ಆಗ್ತಿರೋ ಕಮ್ಮಿ ಊಟಕ್ಕೇ ಹಿಂಗಾದರೆ ಬಿಗ್ ಬಾಸ್ ಏನಾರು ಸರಿಯಾಗಿ ಕೊಟ್ಬಿಟ್ಟಿದ್ದಿದ್ರೆ ಇವರು ಇನ್ನೂ ಹಿಡಿಯೋಕೆ ಆಯ್ತಾ ಇರಲಿಲ್ಲ ಇವ್ರನ್ನ. ಸೊ ಈ ರಜತ್ ಅವ್ರನ್ನ ಒಂದೊಂದು ಟೈಮ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಗುರು, ಪಾಪ ಅನಿಸ್ಬಿಡುತ್ತೆ. ಯಾಕೆ ಹಿಂಗೆ ಆಡ್ದಾರಪ್ಪ, ಹೋಗ್ಲಿ ಬಿಡುತ್ತೆ, ಒಂಚೂರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇದು ಮಾಡ್ಬೋದಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಅವ್ರು ಆಡೋದಕ್ಕೆ ಹೋಗು ಗುರು, ಏನಾರ ಮಾಡ್ಕೊಡು ಅನಿಸ್ಬಿಡುತ್ತೆ. ಸೊ ಹಂಗೆ ಮಾಡ್ತಾರೆ. ಸೊ ನೋಡುವ ಏನಾಗುತ್ತೆ ಎಪಿಸೋಡ್ಸ್ ಅಂತ ಹೇಳ್ಬಿಟ್ಟು ಮುಂದೆ.
ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದ್ರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನಮಸ್ಕಾರ.